ಗಾಂಧಿ ಮೈದಾನದಲ್ಲಿ ಮತ್ತೊಂದು ವೈಭವಪೇತ ಪಂದ್ಯಕೂಟಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ. ಇದೇ ತಂಡ ಶೆಟ್ಟಿ ಎಂಪೈರ್ ಟ್ರೇಡರ್ಸ್ ಕುಂದಾಪುರ್. ಟಾಸ್ ಮೇಲುಗೈನ ಪಡ್ಕೊಳ್ತಾ ಇದೆ ಅಪೂರ್ವ. ಗಿಳಿಯಾರ್ನಾಗ ಮತ್ತು ಜಯಂತ ಬಳ್ಕೂರು ಅಂಗಡ ಒಳಭಾಗವನ್ನು ಕಾಣ್ತಾ ಇದ್ರೆ. ಈ ಟೂರ್ನಮೆಂಟ್ ಅನ್ನು ಇಡೀ ಇವೆಂಟ್ ಮ್ಯಾನೇಜ್ಮೆಂಟ್ ಆರ್ಚೆ ಇವೆಂಟ್ಸ್ ರವಿ ಗಿಳಿಯಾರು ಅವ್ರ ಜೊತೆ ಬಹಳಷ್ಟು ಮಂದಿ ಹುಡುಗರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಾರ ಅವರು 3 ಕಡೆ ಟೂರ್ನಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಕೆಲಸ, ಒಂದು ಅತ್ಯುತ್ತಮ ಸಂಯೋಜನೆಯನ್ನು ಮಾಡುವಂತ ನಿಟ್ಟಲ್ಲಿ ಅವರಿಗೆ ವಿಶೇಷವಾಗಿರುವಂತಹ ಅಭಿನಂದನೆಯನ್ನು ಸಮರ್ಪಿಸ ಅಂಗಣ ಒಳಭಾಗದಲ್ಲಿ ಸೆಮಿಫೈನಲ್ ಮಟ್ಟು ರಾಕೇಶ್ ಮಲ್ಪ ಮೊದಲ ಉನ್ನತ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಗೆಲ್ಲುವಂತ ಒಂದು ತಂಡ ಪಾಂಚಜನ್ಯ ಅನಿಲ್ ಕಾಡಬೆಟ್ಟುವನ್ನು ಎದುರಿಸ್ತಾರೆ ಫೈನಲ್. ರಾಕೇಶ್ ಬಾರಿ ಮೊದಲ ಚೆಂಡಿಗಾಗಿ ಬಾಳಸುಮರದ ಹೊಡೆತ. ಲೇಟ್ ಕಾರ್ಡ್ ಗಲಿ ಭಾಗದಲ್ಲಿ ಗೆಳೆಯರ್ನಾಗ ಲೇಟ್ ಕಟ್ ಅನ್ನು ಮಾಡಿದ್ರು ಕೂಡ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಾಕೇಶ್ ಮಲ್ಪ. ರಾಕೇಶ್ ಈ ಬಾರಿ ಓಟವನ್ನು ಕಾಣ್ತಾ ಇಲ್ಲ. ಈ ಬಾರಿ ರಾಕೇಶ್ ಅವರಿಗೆ ಒಂದು ಆಪ್ಷನ್ ಇದೆ. ಜೈ ಬಲರಾಮ್ ಸನೀಲ್ ಅವರ ಮುಖೇನ ನೀವು ಯಾವುದೇ ಓವರ್ ಅಲ್ಲಿ 3 ವಿಕೆಟ್ ಪಡೆದ್ರು ಕೂಡ 5,000 ರೂಪಾಯಿಗಳು ಇದನ್ನ ಕೊಡೋರು ಜೈ ಬಲರಾಮ್ ಸನೀಲ್ ಫ್ರಮ್ ಮಲ್ಬ. ಅಂಗಳ ಭಾಗದಲ್ಲಿ ಈ ಬಾರಿ ಬಹಳ ಸಮರ್ಥ ಹೊಡೆತ. ಕವರ್ ಪಾಯಿಂಟ್ ಭಾಗದಲ್ಲಿ ನಾಗೆ ಈ ಹಂತದಲ್ಲಿ ನಾಗ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಸನೀಲ್ ರವರ ಕೊಡುಗೆ ಇದೆ. ಬಹಳ ಸುತ್ತಮರಿದ ಒಂದು ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇದೆ ಈ ನಿಟ್ಟಲ್ಲಿ ಜೆಎಂ ಪಾಂಚಜನ್ಯ. ಇದುವರೆಗಿನ 4 ಚೆಂಡುಗಳು ರಾಕೇಶ್ ಒಂದು ಉತ್ತಮ ತಯಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 5ನೇ ಬಾರಿ ಯಾವುದೇ ರೀತಿಯ ಹೋಟೆಲ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3 ವಿಕೆಟ್ ಯಾವುದೇ ಓವರಲ್ಲಿ ಬಂದರೂ ಕೂಡ ಸನೀಲ್ ಮಲ್ಪ ಜೈ ಬಲರಾಮ್ 5,000 ರೂಪಾಯಿಗಳ ಕೊಡುಗೆ ಇರುತ್ತೆ. ಕೇವಲ ರಾಕೇಶ್ಗೆ ಮಾತ್ರ. ನಿಟ್ಟಲ್ಲಿ ಓವರ್ ಮುಕ್ತಾಯ. ಮೊದಲ ಓವರ್ ಅಂತಿಮ ಚೆಂಡಲ್ಲಿ ಮಾತ್ರ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ಇದೊಂದು ಅತ್ಯುತ್ತಮ ಓವರ್ ಅನ್ನ ಸೆಮಿಫೈನಲ್ ಅಲ್ಲಿ ಈವಾಗಲೇ ದಾಖಲಿಸ್ತಾ ಇದೆ. ಆ ನಿಟ್ಟಲ್ಲಿ ಅಪೂರ್ವ ಚಾಲೆಂಜ್. ಮೊದಲ ಓವರ್ ಮುಕ್ತಾಯವಾಗ್ತಾ ಇದೆ. ಶೆಟ್ಟಿ ಎಂಪೈರ್ನ ಮೊತ್ತ 5 ಓಟಗಳು. ಮೊದಲ ಯಶಸ್ವಿ ಓವರ್ ಅನ್ನು ಮುಗಿಸಿದಂತ ರಾಕೇಶ ಒಂದು ಉತ್ತಮ ಆರಂಭವನ್ನು ಕೊಟ್ಟರು.
ಬಹುಶಃ ಉಡುಪಿಯ ಈ ಭಾಗದ ಆಟಗಾರರು ಕುಂದಾಪುರ ತಂಡಗಳ ಪೈಕಿ 40 ಆಡ್ಸಲ್ಲಿ ವೆರಿ ಫಸ್ಟ್ ಓವರ್ ಅನ್ನು ಆರಂಭಿಸಿರುವಂತದ್ದು ಬಹಳಷ್ಟು ಕಡಿಮೆ ನಮ್ಮ ಲೆಕ್ಕಾಚಾರ ಪ್ರಕಾರ. ಆ ನಿಟ್ಟಲ್ಲಿ ಎರಡನೇ ಓವರ್ಗೆ ಬರ್ತಾ ಇರುವಂತ ಬೌಲರ್ ಲೋಕೋ ಕುಂದಾಪುರ ಕೇವಲ 5 ಓಟವನ್ನು ಬಿಡಿಕೊಟ್ಟಂತ ರಾಕೇಶ. ಎದುರಾಳಿಗಳ ತಂಡ ಕೂಡ ಬಲಿಷ್ಠ ತಂಡ. ಇನ್ನು ಕೂಡ ನಾಗ, ಜಯಂತ ಬಳ್ಕೂರು, ಅಬಿಕೋಟ, ಈ ರೀತಿ ಬಹಳ ಸುತ್ತಮರಿತ ಆಟಗಾರರು ಆಡ್ತಾ ಇರುವಂತ ಒಂದು ತಂಡ. ಮನೀಶ್ ಶೆಡಿ, ಪ್ರಸಾದ್ ಇವರೆಲ್ಲರೂ ಕೂಡ ಶೆಟ್ಟಿ ಅಂಪೈರ್ನ ಪಾಳದ ಪ್ರಮುಖ ಅಸ್ತ್ರಗಳು ಕೂಡ. ಎರಡನೇ ಓವರ್ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ ಬ್ಯಾಕ್ಔಟ್ ಪಾಂಡಿ ಭಾಗದ ನವೀನ್ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಆಟಗಾರ. ಆ ನಿಟ್ಟಲ್ಲಿ ಗೆಳೆಯರ್ ನಾಗ ಖಾತೆಗೆ ಒಂದು ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 6 ಓಟಗಳು. ಶೆಟ್ಟಿ ಅಂಪೈರ್. ಕುಂದಾಪುರ ಅಂಬಲಪಾಡಿಯಲ್ಲಿ ಆಡ್ತಾ ಇದೆ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಮತ್ತೆ ಲೋಕೋ ಈ ಬಾರಿಸಿದ ಚೆಂಡು ಅಕ್ರಾಸ್ ಲೈನ್ ಶಾಟ್ ಆಡುವಂತ ಜಯಂತ ಬಳ್ಕೂರು ಸ್ಕ್ವೇರ್ ಲೆಗ್ ಸೀಮಾರಿಕಾರವಾಗಿದ್ದಾರೆ. ಬೌಂಡ್ರಿಯನ್ನ ಕಟ್ಕೊಂಡ್ರು. ಸೆಕೆಂಡ್ ಸೆಮಿಫೈನಲ್ ಮೊದಲ ಬೌಂಡರಿಯು ಕೂಡ ಶೆಟ್ಟಿ ಅಂಪೈರ್. 10 ಓಟ್ಗಳು. ಮೂರನೇ ಬಾರಿ ಲೋಕೋ ಎಸೆದ ಈ ಒಂದು ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ನಿಯಮ ಉಲ್ಲಂಘನೆಯನ್ನು ಮಾಡಿದಂತ ಜಯಂತ್ ಬಳ್ಕೂರು ಮೊದಲ ಹೋದರೆ ಆಘಾತವನ್ನು ಕಂಡ ಶೆಟ್ಟಿ ಅಂಪೈರ್. ಬಾರಿ 10ಕ್ಕೆ 1 ಶೆಟ್ಟಿ ಅಂಪೈರ್. ಕುಂದಾಪುರ 10 for 1. ಅಬಿಕೋಟ ಬಂದ್ರು. ಈ ಪರಿಸ್ಥಿತಿಯಲ್ಲಿ ಒಂದು ಉತ್ತಮ ಪಾರ್ಟ್ನರ್ಶಿಪ್ ಅನ್ನು ಮಾಡಲೇಬೇಕಾಗಿರುವಂತಹ ಒತ್ತಡದಲ್ಲಿ ಇಬ್ಬರು ಕೂಡ ಈ ಮಾದರಿ ಪಂದ್ಯಾಟದ ಬಹಳ ಸುತ್ತಮರಿತ ಆಟಗಾರರು. ಮತ್ತೆ ಪ್ರವೀಣ್ ಗಡಿಯಾರು ಬಂದ್ರು. ನಿಮಗೆ ಆತ್ಮೀಯ ಸ್ವಾಗತ. ಲೋಕೋ ಅಬಿಗೆ ಸಂದ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾ ಇದೆ. ತನ್ಮದ ವೈಟ್ ಬಾಲ್. ಮೊತ್ತ 1 ಹೆಚ್ಚುವರಿ ಮುಖ್ಯವಾಗಿ ಸ್ಕೋರ್ 11 for 1. ಲೋಕೋ ಫುಲ್ ಟಾಸ್ ಅನ್ನ ಎಸೆದ್ರು. ಈ ತನ್ಮದ ಅಬಿಕೋಟ ಮುಖ್ಯ ಮಿಡಿಗಡ ಭಾಗದಲ್ಲಿ ಚೆಂಡು ಶಿವರಿಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಅಣ್ಣ ಅಂಪೈರ್ಸ್ ಹೋಗ್ಬೇಡ್ರಿ, ನಮ್ಮವ್ರು ವಾಲಂಟಿಯರ್ಸ್ ಇದ್ದಾರೆ. ನೀವು ಈ ಕಡೆ ಬರ್ರಿ. ಅಣ್ಣ ಸ್ವರೂಪ್ ಗೌಡ್ರು ನೀವು ಈ ಕಡೆ ಬರ್ರಿ. ಬಹಳ ಸುತ್ತಮರಿದ ಒಂದು ಹೊಡೆತವನ್ನು ಕಂಡಂತ ಆಟಗಾರ ನಮ್ಮ ಹುಡುಗರು. ದಯವಿಟ್ಟು ಗಮನಿಸಿ, ಜೆಎಂ ಪಾಂಚಜನ್ಯ ಸ್ವಶೀಲವನ್. ಬಳಸಿದ್ದೆ ಚೆಂಡು ಯೂಸ್ಡ್ ಬಾಲ್. ಮತ್ತೆ ಲೋಕೋ ಎಸ್ಗಾರಿಗೆ ಭಾಗದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಬಹಳ ಸೊಲ್ಮಡಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದಂತ ಈ ಒಂದು ಚೆಂಡು. ಇದು ಕೂಡ ಕುಂದಾಪುರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಎರಡು ಬಲಿಷ್ಠ ಸಹ ತಂಡಗಳು. ಚಾಲೆಂಜ್ ಮತ್ತು ಶೆಟ್ಟಿ ಅಂಪೈರ್. ಎರಡನೇವರು ಕೊನೆ ಹಂತದಲ್ಲಿ ಲಾಂಗ್ ಲೆಗ್ ಭಾಗದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಅಪೂರ್ವ ಚಾಲೆಂಜ್. ಆ ನಿಟ್ಟಲ್ಲಿ
ಮುಕ್ತಾಯ ಕಂಡ ಮೊದಲ 2 ಓವರ್ಗಳಲ್ಲಿ ಇವಾಗ ಶೆಟ್ಟಿ ಅಂಪೈರ್ನ ಮೊತ್ತ 15-1. ಮೊದಲ ಹೋದರಿ ಆಘಾತವನ್ನ ಕಂಡಂತ ಒಂದು ತಂಡ ಶೆಟ್ಟಿ ಅಂಪೈರ್ ಬಾರಿ. ಇನ್ನು ಕೂಡ 3 ಓವರ್ಗಳು ಬಾಕಿ. ದಾನಿಟ್ಟಲ್ಲಿ ಅದ್ಯಾವ ರೀತಿ ಒಂದು ಫೈಟ್ ಅನ್ನ ಮಾಡ್ತಾರೆ ನೋಡ್ಬೇಕಾಗಿದೆ. ರಾಕೇಶ್ ಬಂದ್ರು 3ನೇ ಓವರ್ಗಾಗಿ ಮತ್ತು ಕೂಡ ರಾಕೇಶ್ ಅವರ ಅವಕಾಶ ಇದೆ. ಈ ಓವರ್ ಅಲ್ಲಿ 3 ವಿಕೆಟ್ ಪಡ್ಕೊಂಡ್ರು ಕೂಡ ಸನಿಲ್ ಜೈ ಬಲರಾಮ್ ನಿಮಗೆ 5,000 ರೂಪಾಯಿಗಳ ಕೊಡುಗೆ ಇರುತ್ತೆ. ಆ ನಿಟ್ಟಲ್ಲಿ 3ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ ಅಪೂರ್ವ ಚಾಲೆಂಜಿನ ಪರವಾಗಿ. ಸೆಕೆಂಡ್ ಸೆಮಿಫೈನಲ್ ನಾಗಾ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ನಮ್ಮಲ ಸಾಧ್ಯ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಚಾಲೆಂಜ್ ಗಣೇಶ ಲಾಂಗ್ ಆಫ್ ಆಗದಲ್ಲಿ ಬೌಂಡರಿಯನ್ನು ಉಳಿಸಿಕೊಟ್ರು. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಕೂಡ ಇದೇ ಹಂತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ ತಳಮೊತ್ತ 16. 3ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ ಮತ್ತೆ ಈ ಬಾರಿ ರಾಕೇಶ್ ಮಲ್ಪ. ಅಪೂರ್ವ ಚಾಲೆಂಜಿನ ಪರವಾಗಿ ಒಂದು ಚೆಂಡು ಬಹಳಷ್ಟು ಅವಕಾಶವನ್ನ ಕಂಡಂತ ರಾಕೇಶ್ ಮಲ್ಪ ಈ ಬಾರಿ ಅಭಿ ಕೋಟಾ ವಿಕೆಟ್ ಅನ್ನು ಉಳಿಸಿದ ಕ್ಲೀನ್ ಬಾಲ್. ಹೋದರೆ ಆಘಾತವನ್ನು ಕಾಣ್ತಾ ಇರುವಂತಹ ಶೆಟ್ಟಿ ಅಂಪೈರ್ 16-2. ಎರಡನೇ ವಿಕೆಟ್ ಅನ್ನು ಕಳ್ಕೊಂಡ ಬಳಿಕ ಆದರ್ಶ ಕಾವಾಡಿ ಒತ್ತಡಕ್ಕೆ ಸೆಲೆಕ್ಟ್ ಆದ ಅಂಗಡ ಒಳಭಾಗದಲ್ಲಿ ಇವಾಗ ಶೆಟ್ಟಿ ಅಂಪೈರ್ 16-2 ಅಪೂರ್ವ ಚಾಲೆಂಜಿನ ವಿರುದ್ಧವಾಗಿ. ರಾಕೇಶ್ ಬಾರಿ ಒಂದಷ್ಟು ಲಕ್ಷ ಭಾಗದಲ್ಲಿ ಚೆಂಡನ್ನು ಎಸೆದ್ರು. ವೈಟ್ ಬಾಲ್ ಔಟ್ ಸೈಡ್ ದ ಲಾಸ್ಟ್ ಸ್ಟಂಪ್. ಹಣ ಮೊತ್ತ 17. 1.5 ಲಕ್ಷ ರೂಪಾಯಿಗಳ ಜಯಂ ಪಂಚಜನ್ಯ. ಹಗಲು ರಾತ್ರಿ 40 ಗಜಗಳ ಪಂದ್ಯಕೂಟ ಈ ಮೈದಾನವನ್ನು ಕಾಣ್ತಾ ಇದೆ. ಮತ್ತೆ ರಾಕೇಶ್ ಒಂದು ಉತ್ತಮ ಕೆಲಸವನ್ನು ಕಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಣ್ಣ ದಾವಣಗೆರೆ ನೀವು ಕೂರೋದಾದ್ರೆ ಕೂರ್ಲೇಬೇಕು, ನಿಲ್ಲೋದಾದ್ರೆ ಅಲ್ಲಿಂದ ಹಿಂದಕ್ಕೆ ಬರಬೇಕು. ಪ್ಲೇಯರ್ಸ್ ಸಮಸ್ಯೆ ಆಗತ್ತೆ. ಸ್ವಲ್ಪ ಹಿಂದಕ್ಕಿರ್ರಿ. ಸಾಕು. ಒಂದು ಉತ್ತಮ ರೀತಿಯ ಸಾರಿಕೆಯನ್ನು ಮುಂದುವರಿಸಿರುವಂತಹ ರಾಕೇಶ್ ಮಲ್ಪ. ಅಪೂರ್ವ ಚಾಲೆಂಜ್ ಕುಂದಾಪುರ ಪರವಾಗಿ ಉತ್ತಮ ರೀತಿಯ ಹೊಡೆ ಎಸೆತ ಔಟ್ರೇಜ್ ಆಗ್ತಾ ಇದೆ. ರನ್ ಔಟ್ ಮಾಡೋ ಪ್ರಯತ್ನ. ಆರಂಭಿಕ ಜಾರಿಯಲ್ಲಿ ಓದೋಟವನ್ನು ಪೂರೈಸಿರುವಂತಹ ಆದರ್ಶ ಕಾವಾಡಿ. ಈ ರೀತಿಯಾಗಿ ಶೆಟ್ಟಿ ಅಂಪೈರ್ನ ಮೊತ್ತ ಕೂಡ 1 ಹೆಚ್ಚುವರಿಯನ್ನು ಕಾಣ್ತಾ ಇದೆ. 18-2 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡ್ರು ಅಭಿ ಕೋಟಾ ಮತ್ತು ಜಯಂತ ಬಳ್ಕೂರು. ಜಯಂ ಪಂಚಜನ್ಯ ಟ್ರೋಫಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಈ ಟೂರ್ನಮೆಂಟಿನ ಮೊದಲ ಬುಡಮೇಲು ಫಲಿತಾಂಶ ಅನ್ನೋದಕ್ಕಿಂತ 2 ಬಲಿಷ್ಠ ತಂಡಗಳೇ ಆಡಿತು. ಅನಿಲ್ ಕಾಡಬೆಟ್ಟ ಪಂಚಜನ್ಯದ ವಿರುದ್ಧ ಆಘಾತಕಾರಿ ಸೆಮಿಫೈನಲ್ ಸೋಲನ್ನು ಕಂಡಂತ ಒಂದು ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಮೊದಲ ಏರುಪೇರಿನ ಫಲಿತಾಂಶ ಇಲ್ಲಿ ದಾಖಲಾಗ್ತಾ ಇದೆ. ರಾಕೇಶ ಈ ಬಾರಿ ಚೆಂಡು
ಒಂದು ಹಂತದಲ್ಲಿ ಕವರ್ಸುವಾಗದ ಮೇಲ್ಭಾಗದ ಶರತ್ ಬೇಳೂರು ಯುವ ಆಟಗಾರ ಬಹಳ ಸುತ್ತುವರೆದ ಕ್ಷೇತ್ರ ರಕ್ಷಣೆಯನ್ನ ಕಂಡ್ರು. ಈ ರೀತಿಯಾಗಿ ತಂಡದ ಮೊತ್ತ 19-2 19-2. ಈ ಓವರ್ ಕೊನೆ ಒಂದೇ ಮಾತ್ರ ಬಾಕಿ ಇದೆ. ರಾಕೇಶ್ ಮಾಲ್ಪ ಅಪೂರ್ವ ಚಾಲೆಂಜರ್ಸಿನ ಪರವಾಗಿ ಅಂತಿಮ ಚೆಂಡು. 2 ಅತ್ಯುತ್ತಮ ಓವರ್ಗಳನ್ನು ಮುಗಿಸಿಕೊಂಡ ರಾಕೇಶ್ ಮಾಲ್ಪ ಈ ಬಾರಿ ಒಟ್ಟಾರೆ 3 ಓವರ್ಗಳ ಮುಕ್ತಾಯದಲ್ಲಿ ಸ್ಕೋರ್ 19-2. ಎರಡನೇ ಸೆಮಿಫೈನಲ್ ಶೆಟ್ಟಿ ಅಂಪೈರ್ ಇನ್ನು ಕೂಡ ಒತ್ತಡಕ್ಕೆ ಸೆಲೆಕ್ತಾ ಇದೆ. ಆ ನಿಟ್ಟಲ್ಲಿ ಗಿಳಿಯಾರ್ನಾಗ ಇನ್ನು ಕೂಡ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಏನೊಳ್ಳೆ 2 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟಗಳು ದಾಖಲಾಗ್ತದೆ ನೋಡ್ಬೇಕಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಮುಕ್ತಾಯವಾದ ಬಳಿಕ ಯಾವುದೇ ಬ್ರೇಕ್ ಇರೋದಿಲ್ಲ. ಫೈನಲ್ ಆರಂಭ ಆಗ್ತದೆ. ಜಯಂ ಪಾಂಚಜನ್ಯ ಟ್ರೋಫಿಗಾಗಿ 4ನೇ ಓವರ್. ಒಂದು ಹಂತದಲ್ಲಿ ಗಿಳಿಯಾರ್ನಗರಂತ ಆಟಗಾರರು ಅಂಗಡದಲ್ಲಿ ಇದ್ರು ಕೂಡ ಆಲ್ಮೋಸ್ಟ್ ಶೆಟ್ಟಿ ಅಂಪೈರ್ ಒತ್ತಡದಲ್ಲೇ ಇದೆ. 3 ಓವರ್ಗಳು 19-2. ಮೊದಲ ಹಂತದ ಮೇಲುಗೈನ ಪಡ್ಕೊಂಡ ಅಪೂರ್ವ ಚಾಲೆಂಜರ್ಸ್ಗೆ ಬಹುಶಃ ರಾಕೇಶ್ನ 2 ಓವರ್ಗಳೇ ವೆರಿ ಇಂಪಾರ್ಟೆಂಟ್ ಆಗಿತ್ತು. 2 ಅತ್ಯುತ್ತಮ ಓವರ್ಗಳನ್ನು ಮುಗಿಸಿದಂತ ರಾಕೇಶ್ ಕಲ್ಮಾಡಿ. ಆ ನಿಟ್ಟಲ್ಲಿ ಇದು 4ನೇ ಓವರ್. ನಿತೇಶ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡು ಕರ್ನಾಟಕದ 16 ತಂಡಗಳು ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಅಪೂರ್ವ ಚಾಲೆಂಜರ್ಸಿನ ಪರವಾಗಿ ನಿತೇಶ, ಅಶ್ವಿನಾಚಾರ್ ಕೀಪರ್. ಓಟಗಳು ಬರ್ತಾ ಇಲ್ಲ. ಗಿಳಿಯಾರ್ ನಾಗ ಹಿಂದಿನ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಬಹಳ ಸುತ್ತಮರಿತ ಆಟವನ್ನ ಸೌತ್ ಸ್ಟಾರ್ ಜಾನ್ಸನ್ ವಿರುದ್ಧವಾಗಿ ದಾಖಲಿಸಿದಂತ ಆಟಗಾರ. ಇಲ್ಲಿಗ ಮತ್ತೊಂದು ಪ್ರೆಷರ್ ಇದೆ, ಒತ್ತಡ ಇದೆ. ಅದ್ಯಾವ ರೀತಿಯಲ್ಲಿ 11 ಚೆಂಡುಗಳಲ್ಲಿ ಆಟವನ್ನು ಅದ್ಯಾವ ರೀತಿ ಮುಂದುವರಿಸ ನೋಡಬೇಕಾಗಿದೆ. ಗಿಳಿಯಾರ್ನಾಗ ಶೆಟ್ಟಿ ಅಂಪೈರ್ನ ಪರವಾಗಿ ಮತ್ತೆ ನಿತೇಶ. ಈ ಬಾರಿ ಎಸ್ ಅಂತ ಚೆಂಡು ಮೂರನೇ ಚೆಂಡು. ನಾಗ ಒಂದೋಟವನ್ನು ಲಾಂಗ್ ಆನ್ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡ್ರು. ಅನಾವಶ್ಯಕ ಫಾಸಿಲ್ ಅಂತ ಕಾಣುತ್ತೆ. ಗಲಿಬಿಲಿ ಕ್ಷೇತ್ರ ರಕ್ಷಣೆ ನಡುವೆ ಒಂದೋಟ ಹೆಚ್ಚುವರಿ ಸೇರ್ಪಡ. ನಾಗ ಖಾತೆ ಒಂದೋಟವನ್ನು ಕಂಡುಕೊಡ್ತಾಳೆ. ಮೊತ್ತ 20-22. 4ನೇ ಓವರಲ್ಲಿ ಇನ್ನು ಕೂಡ ಕೊನೆ ಹಂತದಲ್ಲಿ 3 ಎಸ್ಗಳು ಮಾತ್ರ ಬಾಕಿ ಇದೆ. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಜೆಎಂ ಪಾಂಚಜನ್ಯ ಸ್ವಸಿ 11 ಸಂಯೋಜನೆಯಲ್ಲಿ ಹಗಲು ರಾತ್ರಿ 40 ಗಜಗಳ ಪಂದ್ಯಕೂಟ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಮತ್ತೆ ನಿತೇಶ ಕಾವಡಿಗೆ ಸಂದ ಚೆಂಡು. ಆದರ್ಶ ಮಿಡಿಗಡೆ ಭಾಗದಲ್ಲಿ ನೋಡಿದ ಚೊರೆನ ಕ್ಲಿಯರ್ ರನ್ಸ್ ಮಾಡಿಕೊಂಡ್ರು. ಸ್ಕೋರ್ 21-2. ಮೊದಲ ಸೆಮಿಫೈನಲ್ ಕೂಡ ಲೋ ಸ್ಕೋರಿಂಗ್ ಆಗಿತ್ತು. ಈ ಪಂದ್ಯಾಟ ಒಂದಷ್ಟು ಪ್ರೆಷರ್ ಅಲ್ಲಿದೆ. ಶೆಟ್ಟಿ ಅಂಪೈರ್ ಕುಂದಾಪುರ.
ಅಂಬಲಪಾಡಿಯಲ್ಲಿ ಆಡ್ತಾ ಇದ್ದಾರೆ. ಈ ತನ್ಮದ ನಾಗ ಕೊನೆ ಹಂತದಲ್ಲಿ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಲಕ್ಷ್ಮ ಭಾಗದಲ್ಲಿ ಒಂದು ಚೋರ ಸೇರ್ಪಡೆ. ತಳ ಮೊತ್ತ 21. ಈ ಓವರ್ ಇನ್ನು ಕೂಡ ಡಬಲ್ 2 4-2 ಕ್ರಿಕ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದೆ ಆರ್ಚೆ ರವಿ ಗಿಳಿಯಾರವರ ಹುಡುಗರು. ಒಂದು ಅತ್ಯುತ್ತಮ ಸಂಯೋಜನೆಯಿಂದ ಈ ಒಂದು ಟೂರ್ನಮೆಂಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಟೂರ್ನಮೆಂಟ್ ಸಹಕರಿಸುವಂತ ಎಲ್ರಿಗೂ ಕೂಡ ಕೃತಜ್ಞತೆ, ಧನ್ಯವಾದ. ಜಯ ಪಾಂಚಜನ್ಯ ಮತ್ತು ಸ್ವಶೀಲವನ್ನ ಪರವಾಗಿ ತನ್ನದ ಬಹಳ ಸಮರ್ಥಾಡುತ್ತಾರೆ. ಅವಕಾಶ ಇತ್ತು. 4ನೇ ಅವ್ರ ಕೊನೆ ಚೆಂಡಲ್ಲಿ ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಅಣ್ಣ ದಾವಣಗೆರೆ, ಹಲೋ ಒಂದು ದಾವಣಗೆರೆ ಮಣ್ಣಿನ ಗುಣ, ಒಂದು ಅಂಬಲ್ಪಾಡಿ ಮಣ್ಣಿನ ಗುಣ. ಹೌದು ಗಡಿಯಾರ, ನಮ್ಮ ಪುಣ್ಯಕ್ಕೆ ನಾವು ಹೋದಲ್ಲೆಲ್ಲ ಇದೇ ಆಗೋದು ಅಲ್ಲ. ಕೆಲವೊಂದು ಕ್ಷೇತ್ರದ ಮಣ್ಣಿನ ಗುಣ ಹಾಗೆ ಇರುತ್ತೆ. ಹೌದು ಹೌದು. ಅಂಗಡಗಳ ಭಾಗದಲ್ಲಿ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಶೆಟ್ಟಿ ಅಂಪೈರ್ ಮೊತ್ತ 22-2. ಸೆಕೆಂಡ್ ಸೆಮಿಫೈನಲ್ ಬಲಿಷ್ಠ ತಂಡ ಎರಡೂ ಕೂಡ ಅಪೂರ್ವ ಚಾಲೆಂಜ್ ವರ್ಸಸ್ ಶೆಟ್ಟಿ ಅಂಪೈರ್. ಆದ್ರೆ ಈ ಹಂತದಲ್ಲಿ ಮೊದಲ ಹಂತದ ಒಂದು ಸಂಪೂರ್ಣ ಮೇಲುಗೈಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಅಪೂರ್ವ ಚಾಲೆಂಜರ್ಸಿನ ಪರವಾಗಿ ಫಾಸಿಲ್ ಬಂದ್ರು. ಲಾಸ್ಟ್ ಓವರ್ ಆಲ್ರೆಡಿ ಅನಿಲ್ ಕಾಡಬೆಟ್ಟು ಪಾಂಚಜನ್ಯ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಉತ್ತಮ ಹೊಡೆತ ಇನ್ಸೈಡ್ ಜಿಬರ್ ನಾಗಮುಖೇನ ಒಂದೋಟ ಮಾತ್ರ ಸೇರ್ಪಡೆ. ಶಾರ್ಟ್ ಮಿಡಿಗಳು ಆಗಿದ್ದಲ್ಲಿ ತಳ ಮೊತ್ತ 23. ಕರ್ನಾಟಕದ 16 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡಿದ್ರು ಕೂಡ ಸೆಮಿಫೈನಲ್ಗಳು ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರಿಗೆ ಬೋರ್ ಹೊಡೆಸ್ತಾ ಇದೆ. ಈ ತನ್ಮದ ಕೊನೆ ಹಂತದಲ್ಲಿ ಆದರ್ಶ ಕಾವಡಿ ಲಾಂಗ್ ಆನವಾಗದಲ್ಲಿ ಒಂದು ಓಟವನ್ನು ಮಾತ್ರ ಪೂರೈಕೆ ಮಾಡೋದಕ್ಕೆ ಅವಕಾಶ ಮಾಡಿ ಬಂತು. ಸ್ಕೋರ್ 24. 24-2. 35 ಓಟ ಬಂದರೂ ಕೂಡ ಈ ಪಂದ್ಯಾಟ ಫೈಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಾಲ್ಕು ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಫಾಸಿಲ್ ಮೂರನೇ ಬಾರಿ ಹೆಸರದ ಚೆಂಡು ಲಾಂಗ್ ಆನ್ ಭಾಗದತ್ತ ದಾಖಲಾಗ್ತಾ ಇದೆ. ಈ ಒಂದು ಎಸೆತ, ಈ ಒಂದು ಹೊಡೆತ ನಾಗ ಓಟವನ್ನ ಕಾಣ್ತಾ ಇಲ್ಲ. ಇನ್ಸ್ವಿಂಗ್ ಯಾರ್ಕರನ್ನ ದಾಖಲಿಸ್ತಾ ಇರುವಂತ ಫಾಸಿಲ್ ಓಟವನ್ನ ಬಿಡ್ಕೊಡ್ತಾ ಇಲ್ಲ. ಅಪೂರ್ವ ಚಾಲೆಂಜ್. 4ನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ ಸಿಮರ್ಕರ್ ಭಾಗದಲ್ಲಿ ಗೆಳೆಯರ್ ನಾಗರ ಮುಖೇನವಾಗಿ ಶೆಟ್ಟಿ ಅಂಪೈರ್ನ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. ತಳ ಮೊತ್ತ 28. ಮೊದಲ ಇನ್ನಿಂಗ್ಸಿನಲ್ಲಿ ಕೊನೆಯ 2 ಎಸ್ಗಳು ಬಾಕಿ ಇದೆ. ಕೊನೆ ಹಂತದ ಹೋರಾಟವನ್ನು ಮಾಡ್ತಾ ಇರುವಂತ ನಾಗ ಗಿಡಿಯಾರು. ಶೆಟ್ಟಿ ಅಂಪೈರ್ ಪರವಾಗಿ ಈ ತರ ಮತ್ತೆ ಬಾಲ್ ಸ್ಪಾಕ್ ಟ್ರೈ. ಕೊನೆ ಹಂತದಲ್ಲಿ ಒಂದೊಂದು ಚೋರಿ ಸೇರ್ಪಡೆ. ಲಾಂಗ್ ಆಫ್ ಆಗದಲ್ಲಿ ಒಂದೋಟ 2 ಕ್ಲಿಯರ್ ಮಾಡೋ ಪ್ರಯತ್ನ. ಗಿಳಿಯಾರ್ನಾಗ ಈ ಬಾರಿ ವಾಪಸ್ ಸಾಥಿಯನ್ನ ಕಂಡ್ರು. 29-3. ಇವಾಗಲೇ ಒಂದು ಕಾರ್ಯಕ್ರಮದ
ಈ ಹಂತದಲ್ಲಿ ಬರ್ತಾ ಇದ್ದಾರೆ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು, ಬಹಳಷ್ಟು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂತ ಸಂಘಟಕ ಮಿತ್ರರು ಕೂಡ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು, ಬಹಳಷ್ಟು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂತ ಸಂಘಟಕರು ಕೂಡ 2015ರಲ್ಲಿ ಮಣಿಪಾಲ ಎಂಜೆಸಿ ಮೈದಾನದಲ್ಲಿ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಜನಪ್ರಿಯ ರಾಜ್ಯ ಮಟ್ಟ ಪಂದ್ಯಾಟವನ್ನು ನಡೆಸಿದಂತ ಜನಪ್ರಿಯ ಸಮಾಜ ಸೇವಕರು, ಯುವ ಮುಖಂಡರು ಆಗಿರುವಂತಹ ಕೆ ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮುಲ್ಕಿ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೆ ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮುಲ್ಕಿ ಅವರು ಬಹಳಷ್ಟು ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದವರು. ಸಮಾಜ ಸೇವಕರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಕೃಷ್ಣಮೂರ್ತಿ ಆಚಾರ್ಯ ಕಾಲಘಟ್ಟದಲ್ಲಿ ಬಹುಶಃ ಅದು 2015 ಅಂತ ಕಾಣುತ್ತೆ. ಎಂಜೆಸಿ ಮೈದಾನದಲ್ಲಿ ಮೊತ್ತ ಮೊದಲ ಬಾರಿಗೆ ಹೊಣಬಳಕೆನ ಕರ್ನಾಟಕ 2000 ಬಹುಶಃ ಅದು 8 ಅಂತ ಕಾಣುತ್ತೆ, 15 ಅಲ್ಲ. ಆ ಕಾಲಘಟ್ಟದಲ್ಲಿ ಒಂದು ಅದ್ದೂರಿ ಪಂದ್ಯಾಟವನ್ನು ಸಂಯೋಜನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಯುವ ಮುಖಂಡರು ಕೆ ಕೃಷ್ಣಮೂರ್ತಿ ಆಚಾರ್ಯ ಫ್ರಮ್ ಕಿನ್ನಿಮುಲ್ಕಿ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೃಷ್ಣಮೂರ್ತಿ ಆಚಾರ್ಯ ಮುಖ್ಯ ವೇದಿಕೆ ಬರಬೇಕು. ಆ ಸಂದರ್ಭ ಸುನಿಲ್ ಕಪ್ಪೆಟ್ ಅವರು ಕೂಡ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ರು. ಈಗ ಪಂದ್ಯಾಟ ಅಂಗಳ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಾರ್ಯಕ್ರಮದ ಮುಖ್ಯ ವೇದಿಕೆ ಬೋಟ್ ಸಾಯಿ ಶಾಮಿನ ಮಾಲೀಕರು ಹರೀಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೋಟ್ ಸಾಯಿ ಶಾಮಿನ ಮಾಲೀಕರು ಚೆಂಡಲ ರನ್ಔಟ್ ಇಲ್ಲ, ಒಂದು ಆಘಾತ ಇತ್ತು. ಅಶ್ವಿನ್ ಆಚಾರ್ ವಿಕೆಟ್ ಅನ್ನು ಉಳಿಸುವಂತ ಹಂತದಲ್ಲಿ ಬಹುಶಃ ಇದು ಒಂದಷ್ಟು ಕ್ಲೋಸ್ ರನ್ಔಟ್ ಅಬೇಲ್. ಬೋರ್ಡ್ ಸಾಯಿ ಶಾಮಿನ ಹರೀಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೃಷ್ಣಮೂರ್ತಿ ಆಚಾರ್ಯರು ಮುಖ್ಯ ವೇದಿಕೆಯಲ್ಲಿದ್ದಾರೆ. ಸುನಿಲ್ ಕಪ್ಪೆಟ್ಟು ಇವರೆಲ್ಲರೂ ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾರ್ಚ್ 21 ಮತ್ತು 22 ಮತ್ತೊಮ್ಮೆ ಸುನಿಲ್ ಕಪ್ಪೆಟ್ಟು ಅವರ ಮುಂದಾಳತ್ವದಲ್ಲಿ ಕಪ್ಪೆಟ್ಟು ಪಾದೆ ಫ್ರೆಂಡ್ಸ್ ಹಾಗೂ ಯೂತ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಅಂಬಲಪಾಡಿ ಗ್ರಾಮೀಣ ಮಟ್ಟದ ಒಂದು ಟೂರ್ನಮೆಂಟ್ ಅನ್ನ ಸ್ಥಳೀಯರಿಗೋಸ್ಕರ ಬಿಲ್ಡಿಂಗ್ ಮಾಡಿದರೆ ನಡೆಸ್ತಾರೆ. ಬೌಂಡ್ರಿ. ಈ ಟೂರ್ನಮೆಂಟ್ ನ ಪ್ರಶಸ್ತಿಯ ಮೊತ್ತ 50,000 ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 30,000 ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ಮಾರ್ಚ್ 21, 22 ಕಪ್ಪೆಟ್ಟು ಪಾದೆ ಫ್ರೆಂಡ್ಸ್ ಹಾಗೂ ಯೂತ್ ಸ್ಪೋರ್ಟ್ಸ್ ಆಶ್ರಯದಲ್ಲಿ ಸುನಿಲ್ ಕಪ್ಪೆಟ್ಟು ಅವರ ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ನಡೆಯುತ್ತೆ. ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬೌಂಡ್ರಿ
ಅಕ್ರಾಸ್ ಲೈನ್ ಶಾಟ್ ಆಗಿ ಆಡ್ತಾ ಇರುವಂತ ಚಾಲೆಂಜ್ ಗಣೇಶ ಮೊದಲ ಹಂತದಲ್ಲೇ ಮನೀಶ್ ಶೆಟ್ಟಿ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿದ್ರು. ತಂಡದ ಮೊತ್ತ 8. ಯಾವುದೇ ರೀತಿ ಆಘಾತವನ್ನ ಕಾಣ್ತಾ ಇಲ್ಲ. ಶೆಟ್ಟಿ ಅಂಪೈರ್ ವಿರುದ್ಧವಾಗಿ ಆಡ್ತಾ ಇದೆ ಈ ಒಂದು ತಂಡ. ಅಪೂರ್ವ ಚಾಲೆಂಜ್. ಓಟಗಳ ಅವಕಾಶಗಳು ಬರ್ತಾ ಇದೆ, ಬಹಳ ಸಮರ್ಥದೆ. ನೈನ್ ಫಾರ್ 1. 9ಕ್ಕೆ 1. ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮನೀಶ್ ಶೆಟ್ಟಿ. ಬಹಳ ಸಮರ್ಥದ ಎಸೆತ. ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ 11 ಆಶಯದಲ್ಲಿ ಸ್ವಸ್ತಿಕ್ ಅವರ ಸವಿನ ನಡೀತಾ ಇರುವಂತಹ ಹಗಲು ರಾತ್ರಿಯ ಒಂದು ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. 40 ಗಜಗಳ ಪಂದ್ಯಾಟವಾಗಿ ಮತ್ತೆ ಮನೀಶ್ ಉತ್ತಮ ಕೆಲಸವನ್ನ ಕಂಡ್ರು. ಓವರ್ ಮುಕ್ತಾಯ. 9ಕ್ಕೆ 1. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಈ ಒಂದು ಪಂದ್ಯಾಟದ ಮೊದಲ ಹಂತದಲ್ಲಿ ಅನಿಲ್ ಕಾಡಬೆಟ್ಟು ಪಾಂಚಜನ್ಯ ಕೋಟ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಮಾಡಿದಂತಹ ತಂಡವೂ ಕೂಡ ಪ್ರಸಾದ್ ಈ ಬಾರಿ ಸದಾ ಚೆಂಡು ಬಹಳ ಸಮರದ ಹೊಡೆತ. ಚಾಲೆಂಜ್ ಗಣೇಶ. ಈ ಮಾದರಿಯ ಪಂದ್ಯಾಟಕ್ಕೆಲ್ಲ ಬಹುಶಃ ಇತ್ತೀಚಿನ ದಿನ ಉಡುಪಿ ದಕ್ಷಿಣ ಕನ್ನಡದಲ್ಲಿ 2 ಆಟಗಾರರು ಮಾತ್ರ ಯಾವುದೇ ಫಾರ್ಮ್ಯಾಟ್ಗೆ ಮಂಚೂಣಿಯಲ್ಲಿರೋರು. ಒಬ್ಬ ಪ್ರಸಿದ್ಧ, ಒಬ್ಬ ಚಾಲೆಂಜ್ ಗಣೇಶ, ಇನ್ನೊಬ್ಬ ಗಿಳಿಯಾರ್ ನಾಗ. ಆ ನಿಟ್ಟಲ್ಲಿ ಪಾಯಿಂಟ್ ಮತ್ತು ಕವರ್ ಸುಮಾರು ನಡುವಣ ಒಂದೊಂದು ಚೋರಿಯ ಸೇರ್ಪಡ ಒಂದು ಉತ್ತಮ ರೀತಿಯ ಯುವ ಆಟಗಾರರ ತಂಡವನ್ನು ಕಟ್ಕೊಂಡು 2 ತಂಡಗಳು ಕೂಡ ಆಡ್ತಾ ಇದೆ. ಶೆಟ್ಟಿ ಅಂಪೈರ್ ಮತ್ತು ಹ್ಯಾಟ್ರಿಕ್ ಬೌಂಡ್ರಿ ಬಂದ್ರೆ ಸಾಯಿ ಶ್ಯಾಮ್ ಅವರು, ಹರೀಶ್ ಅವರು 3,000 ರೂಪಾಯಿಗಳನ್ನು ಕೊಡ್ತಾರೆ ಯಾರೇ ದಾಖಲಿಸಿದ್ರು ಕೂಡ. ಇದೆಲ್ಲವೂ ಕೂಡ ಆಟಗಾರರಿಗೋಸ್ಕರ ಮಾತ್ರ. ಲೆಗ್ ಬಾಯ್ ತಳ ಮೊತ್ತ 12. ನೇಜಾರಿಗೆ ಬಂದಾಗಲೂ ಕೂಡ ಸಾಯಿ ಶ್ಯಾಮ್ ಹರೀಶ್ ಅವರು ಬಹಳಷ್ಟು ಬಹುಮಾನವನ್ನು ಘೋಷಣೆ ಮಾಡಿದ್ರು. ಇಲ್ಲಿಗ ಮತ್ತೊಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಸಾದ್ ಈ ತನ್ನದ ಚೆಂಡು ರೈಸಿಂಗ್ ಡೆಲಿವರಿ ಕಾಟ್ ಪ್ಯಾಂಟ್ ರೂಪದಲ್ಲಿ. ಚಾಲೆಂಜ್ ನವೀನ್ ವಾಪಸ್ 12ಕ್ಕೆ 2. ಲೋ ಸ್ಕೋರಿಂಗ್ ಮ್ಯಾಚ್ ಅಲ್ಲೂ ಕೂಡ ಫೈಟ್ ಮಾಡುವಂತ ಸೂಚನೆ ಇದೆ. ಶೆಟ್ಟಿ ಎಂಪೈರ್ ಕುಂದಾಪುರ. ಕ್ರೀಡಾ ಋತುವಿನಲ್ಲಿ ಪೋಟಿಯಾಡಿನ 4 ಪ್ರಶಸ್ತಿಗಳ ಫೈನಲಿಸ್ಟ್ ತಂಡ ಇದು. ಅಟಾಕರ್ಸ್ ಅಕ್ಲಾಡಿ, ಗೆಳರ ಬಳಿಯಾಗ ಬೀಜಾಡಿಯ ಒಂದು ಪಂದ್ಯ, ಅವಿಘ್ನ ಸೃಷ್ಟಿ ಪಂದ್ಯಾಟ, ಕೋಡಿ ಪ್ರಶಸ್ತಿಯನ್ನು ಗೆದ್ದ ತಂಡ, ರಾಜಧಾನಿ ಕಪ್ ಅನ್ನು ಕೂಡ ಜಯಿಸಿದ ಇದೇ ತಂಡ. ಶೆಟ್ಟಿ ಅಂಪೈರ್ ಇಲ್ಲಿ ಫೈಟ್ ಮಾಡ್ತಾ ಇದೆ. ಬಹುಶಃ ಇದು
ರಾಜಧಾನಿ ಟೂರ್ನಮೆಂಟ್ ಅಲ್ಲಿ ಆರ್ಯ ಚಾಲೆಂಜರ್ಸ್ ವಿನ್ ಆಗಿತ್ತು. ಪ್ರವೀಣ್ ಗಡಿಯಾರ ಮುಂದಾಳತ್ವದಲ್ಲಿ ನಡೆದಂತಹ ಒಂದು ಪಂದ್ಯಾಟದ ಪ್ರಶಸ್ತಿಯನ್ನ ಕೂಡ ಅಲ್ಲಿ ಆರ್ಯ ಚಾಲೆಂಜರ್ಸ್ ಪ್ರಶಸ್ತಿಯನ್ನ ಗೆದ್ದಿತ್ತು. ಪಾಂಚಜನ್ಯ ರನ್ನರ್ಸ್ ಅಪ್ ಆಗಿತ್ತು. ಆದ್ರೆ ಇಲ್ಲಿ ಶೆಟ್ಟಿ ಅಂಪೈರ್ ಸೆಮಿಫೈನಲ್ ಸೋಲನ್ನ ಕಂಡಿತ್ತು. ಮತ್ತೊಂದು ಪ್ರಶಸ್ತಿಗಾಗಿ ಇಲ್ಲಿ ಆಡ್ತಾ ಇದ್ದಾರೆ. ಬಹಳ ಸಮರ್ಥ ಹೊಡೆತ ಚಾಲೆಂಜ್ ಗಣೇಶ ಬಾರಿ ಒಂದು ಹಂತದಲ್ಲಿ ಓಟವನ್ನು ಕಂಡುಕೊಂಡ್ರು. ಮಿಡಾನ ಭಾಗದಲ್ಲಿ ಓವರ್ ಮುಕ್ತಾಯವು ಕೂಡ 14ಕ್ಕೆ 2. ಇನ್ನು 3 ಓವರ್ಗಳಲ್ಲಿ ಇವಾಗ ಜಯಕ್ಕಾಗಿ ಫೈನಲ್ ಪ್ರವೇಶಕ್ಕಾಗಿ 16 ಓಟದ ಅವಶ್ಯಕತೆ ಇದೆ. ಗಮನಿಸಿ, ಯಾವುದೇ ಆಟಗಾರ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಸಾಯಿ ಶ್ಯಾಮ್ ಹರೀಶ್ ಅವರ ಮುಖ್ಯವಾಗಿ 3,000 ರೂಪಾಯಿಗಳ ಕೊಡುಗೆ ಇರುತ್ತೆ. ಇದೆಲ್ಲವೂ ಕೂಡ ಕೇವಲ ಕ್ರೀಡೆಗೋಸ್ಕರ ಮಾತ್ರ. ಇದೇ ಕೆಳತನ ಮಾರ್ಚ್ 21 ಮತ್ತು 22 ಮತ್ತೊಮ್ಮೆ ಸುನಿಲ್ ಕಪ್ಪೆಟ್ಟು ಅವರ ಮುಂದಾಳತ್ವದಲ್ಲಿ 50,000 ರೂಪಾಯಿಗಳ ಸ್ಥಳೀಯ ಮಟ್ಟ ಪಂದ್ಯಾಟ ನಡೆಯುತ್ತೆ. ಕಪ್ಪೆಟ್ಟು ಪಾದೆ ಫ್ರೆಂಡ್ಸ್ ಮತ್ತು ಯೂತ್ ಸ್ಪೋರ್ಟ್ಸ್ ಕಲ್ಚರಲ್ ಕ್ಲಬ್ ನಿಮಗೆಲ್ಲರಿಗೂ ಕೂಡ ಆಡುವವರಿಗೆ ಮತ್ತೊಂದು ಅವಕಾಶ. ಯಾವುದೇ ಒಂದು ಬೌಂಡ್ರಿ ಬಂದ್ರು ಕೂಡ 1,000 ರೂಪಾಯಿ ಕೊಡುಗೆ ಇರುತ್ತೆ. ಇದನ್ನು ಕೊಡೋರು ಸಾಯಿಶಾ ಹರೀಶ್ ಅವರು. ಇದೆಲ್ಲವೂ ಕೂಡ ಅಪೂರ್ವ ಚಾಲೆಂಜರ್ಸ್ ಆಟಗಾರಿಗೆ ಇರುತ್ತೆ. ಎವ್ರಿ ಬೌಂಡ್ರಿ 1,000 ರೂಪಾಯಿಗಳು. ಜಯಂ ಪಾಂಚಜನ್ಯ ಟ್ರೋಫಿಲಿ ಸಾಕ್ತಾ ಇದ್ರೆ ಮನು ಶಂಕರ ನಾರಾಯಣ ಅಂಗಡ ಒಳಭಾಗದಲ್ಲಿ ಎಸ್ಗಾರಿಕೆ ಭಾಗವನ್ನ ಕಂಡುಕೊಂಡ್ರು. ಉತ್ತಮದ ಹೊಡೆತ ಬ್ಯಾಕ್ ಡ್ರೈವ್ ಮಾಡಿದಂತ ಆಟಗಾರ ಚಾಲೆಂಜ್ ಗಣೇಶ ಓಟವನ್ನು ದಾಖಲಿಸಿದ ಮೊತ್ತ 14.2. ಇನ್ನು 17 ಎಸೆತ 16 ಓಟಗಳ ಅವಶ್ಯಕತೆ. ಸೆಮಿಫೈನಲ್ ನಂಬರ್ 2. ಉತ್ತಮದ ಹೊಡೆತ ಗಣೇಶ ಚಾಲೆಂಜ್. ಒಂದು ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ನವೀನ ಅಶ್ವಿನ್ ಆಚಾರ್ಯ ಅಂತ ಪ್ರಮುಖ ಆಟಗಾರರೇ ವಾಪಸ್ ಆದ್ರು. ಬೇಳೂರು ಮತ್ತು ಚಾಲೆಂಜ್ ಗಣೇಶ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಎದುರಾಳಿಗಳ ತಂಡ ಶೆಟ್ಟಿ ಎಂಪೈರ್ ಕೇಡಸ್ ಕುಂದಾಪುರ. ಶರತ್ ಶೆಟ್ಟಿ ಅವರ ಮುಂದಾಳುತ್ವದ ತಂಡವು ಕೂಡ ಶೆಟ್ಟಿ ಎಂಪೈರ್ ಅಂಬಲಪಾಡಿಯಲ್ಲಿ ಆಡ್ತಾ ಇದೆ. ಮತ್ತೆ ಮನು ಶಂಕರ್ ನಾರಾಯಣ ಓಟ್ಗಳ ಅವಕಾಶಗಳು ಬರ್ತಾ ಇದೆ. ರನ್ ಮಾಡೋ ಚಾನ್ಸ್ ಔಟ್. ಅನಾವಶ್ಯಕವಾಗಿ ಶರತ್ ಬೇಳೂರು ವಿಕೆಟ್ ಕಳ್ಕೊಂಡು ಒತ್ತಡಕ್ಕೆ ಸೆಲೆಕ್ಟ್ ಇರುವಂತ ಈ ಒಂದು ತಂಡ ಅಪೂರ್ವ ಚಾಲೆಂಜರ್ಸ್ 3 ಹೋದರನ್ನ ಕೆಡವ್ತಾ ಇದೆ. ಶೆಟ್ಟಿ ಎಂಪೈರ್ ಕೇಡಸ್ ತಂಡ ಸೆಕೆಂಡ್ ಸೆಮಿಫೈನಲ್ ಅಲ್ಲಿ ಅಂಬಲಪಾಡಿಯ ಮೈದಾನದ ಒಳಭಾಗದಲ್ಲಿ ಜಯಂ ಪಾಂಚಜನ್ಯ ರಾಜ್ಯಮಟ್ಟ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ವಿಕೇಶ್ ಅಂಗಡ ಒಳಭಾಗಕ್ಕೆ ಬಂದ್ರು. ಮೊದಲೇ ಹೇಳಿದ ಹಾಗೆ ಕನಿಷ್ಠ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ತರುತ್ತೆ. ಲೋ ಸ್ಕೋರಿಂಗ್ ಮ್ಯಾಚ್ ಯಾವತ್ತಿದ್ರು ಕೂಡ ಹೈ ಪ್ರೆಷರ್ ಅನ್ನು ತರ್ತದೆ. ಆ ನಿಟ್ಟಲ್ಲಿ ಈ ಪಂದ್ಯದ ಫಲಿತಾಂಶ ಅದೇನಾಗ್ತದೆ ನೋಡ್ಬೇಕಾಗ್ತಾ ಇದೆ. ಮನು ಶಂಕರ ನಾರಾಯಣ ಎಸ್ಗಾರಿಕೆ ಭಾಗದಲ್ಲಿ ಗಣೇಶ್ ಒಂದು ಚೆಂಡು ಒಂದು ಹಂತದಲ್ಲಿ ಮಾತಾಡಿ ಪಾಯಿಂಟ್ ಮುಖ್ಯವಾಗಿ ಚಾಲೆಂಜ್ ಗಣೇಶನ ವಿಕೆಟ್ ಅನ್ನು ಕೂಡ ಶೆಟ್ಟಿ ಎಂಪೈರ್ ಉರುಳಿಸ್ತಾ ಇದೆ. 4ನೇ ವಿಕೆಟ್. ಅಪೂರ್ವ ಚಾಲೆಂಜ್ ನಲ್ಲಿ ನಮಗೆ 4 ಆಟಗಾರರು
ವಾಪಸ್ ಸಾಥಿಯನ್ನ ಕಂಡ್ಕೊಂಡ್ರು. ಹದಿನೈದಕ್ಕೆ 4 ಈ ಪರಿಸ್ಥಿತಿಯಲ್ಲಿ ಬಹುಶಃ ಇದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್. ಒಂದು ಹಂತದಲ್ಲಿ ಚಾಲೆಂಜ್ ಗಣೇಶ ವಾಪಸ್ ಆದ ಬಳಿಕ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ಲೋಕು ಪೂಜಾರಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಲೋಕಿ ಕುಂದಾಪುರ ಹದಿನಾಲ್ಕಕ್ಕೆ 15 ಬಹಳ ಶುದ್ಧವಾದ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಆಲ್ರೆಡಿ ಅನಿಲ್ ಕಾಡಬೆಟ್ಟು ಪಂಚಜನ್ಯ ಫೈನಲ್ ಪ್ರವೇಶವನ್ನ ಮಾಡಿದಂತ ಮೊದಲ ತಂಡವು ಕೂಡ ಜೆಎಂ ಪಂಚಜನ್ಯದಲ್ಲಿ. ಮತ್ತೆ ಮಧು ಲೋಕಿಗೆ ಸದಾ ಚೆಂಡು ಓಟಗಳು ಬರ್ತಾ ಇಲ್ಲ. 13ಕ್ಕೆ 15 ಅಂಬಲಪಾಡಿಯ ಶಾಮಿಲಿ ಮೈದಾನದಲ್ಲಿ ಸೋಲ್ಮಡೆ ಒಂದು ಪಂದ್ಯ ನಿದ್ದೆ ಮಂಪರಿನ ಪ್ರೇಕ್ಷಕರನ್ನ ಬಹುಶಃ ಶಿವರಾತ್ರಿಯ ಪರ್ವಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತ ಅವಸ್ಥೆಗೆ ತರ್ತಾ ಇದೆ. ಕುತೂಹಲಕಾರಿ ಪಂದ್ಯ. 13ಕ್ಕೆ 15 ಮನು ಓಟವನ್ನು ಬೇಡಿಕೊಡ್ತಾ ಇಲ್ಲ. ಶಂಕರ್ ನಾರಾಯಣ ಈ ಬಾರಿ ಯಶಸ್ವಿ ಓವರ್ ಮುಕ್ತಾಯ. 12-15 ಅಂತಿಮ ಹಂತವನ್ನು ಕಾಣ್ತಾ ಇದೆ ಅಪೂರ್ವ ಚಾಲೆಂಜ್ ತಂಡ. ಒಂದು ಹಂತದಲ್ಲಿ ಒತ್ತಡವನ್ನು ಕಂಡಂತ ಶೆಟ್ಟಿ ಅಂಪೈರ್ ಇವಾಗ ಪಂದ್ಯದ ಮೇಲೆ ಬಿಗು ಹಿಡಿತವನ್ನು ಸಾಧಿಸ್ತಾ ಇದೆ. ಶೆಟ್ಟಿ ಅಂಪೈರ್ ಕುಂದಾಪುರ್. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇವಾಗಲೇ ಕೃಷ್ಣಮೂರ್ತಿ ಆಚಾರ್ಯರು ಬೋರ್ಡ್ ಸಾಯಿ ಶಾಮಿನ ಮಾಲೀಕರಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರು ಹರೀಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮತ್ತೊಂದೆಡೆ ಸುನಿಲ್ ಕಪ್ಪೆಟ್ಟು ಅಲ್ಲದೆ ನಮ್ಮೆಲ್ಲ ಸದಸ್ಯರುಗಳು ಒಂದಷ್ಟು ಮುಖ್ಯ ವೇದಿಕೆಯಲ್ಲೇ ಇದ್ದಾರೆ. ಈ ಟೂರ್ನಮೆಂಟ್ ಅನ್ನ ನಡೆಸುವಂತಹದ್ದು ಅನ್ನುವಂಥದ್ದು ಬಂದಾಗ ಒಂದಷ್ಟು ಸವಾಲಿನ ಕೆಲಸಗಳೇ ಇದೆ. ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನ ನಡೆಸೋದಕ್ಕಿಂತ ಒಂದು ಕಂಬಳವನ್ನಾದ್ರೂ ನಡೆಸಬಹುದು ಅನ್ನುವಂತ ಪರಿಸ್ಥಿತಿ ಇದೆ. ಹಿಂದೆ ಬಹುಶಃ ಅದು ವಾಸ್ತವ ಪ್ರಶಾಂತ್ ಅಂಬಲ್ಪಾಡಿ ಅವ್ರಿಗೆ ಗೊತ್ತಾಗಿತ್ತು. ಆದ್ರೂ ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದ್ರಿಂದ ಕ್ರಿಕೆಟ್ ಅನ್ನೇ ಮಾಡುವ ಅನ್ನುವಂತ ವಿಚಾರಕ್ಕೆ ಅವ್ರು ಬಂದ್ರು. ಮುಂದಕ್ಕೆ ಕಪ್ಪೆಟ್ಟು ಕೃಷ್ಣಮೂರ್ತಿ ಇವರನ್ನೆಲ್ಲ ಒಟ್ಟು ಮಾಡಿಕೊಂಡು ಅಂಬಲ್ಪಾಡಿ ಭಾಗದಲ್ಲಿ ಕಂಬಳ ನಡೆದ್ರೂ ನಡಿಬಹುದು. ಅಂತಿಮವಾಗಿ ನೋಡಿ, ಲೋಕಿ ಅವರು ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ ನಿಮಗೆ 25,000. ಸುಜಿತ್ ಎಸ್ಕೆ ಸ್ಪೋರ್ಟ್ಸ್ ಈ ತನ್ಮದ ಶಾರ್ಟ್ ರೈನ್ ಡೆಲಿವರಿ ಗಾಲಿ ಭಾಗದಲ್ಲಿ ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಒಂದೊಳ ಪೂರೈಕೆಯನ್ನು ಅಂಕಣ ಒಳಭಾಗದಲ್ಲಿ ಕಂಡುಕೊಂಡ್ರು.
ಬಿಜಾಡಿ ಮಹೇಶ್ ಈ ಬಾರಿ ಎಸ್ಗಾರಿಕೆ ಭಾಗವನ್ನು ಕಳ್ಕೋದ. ಹ್ಯಾಟ್ರಿಕ್ ಬೌಂಡ್ರಿ ಲೋಕಿಗೆ 25,000. SK ಸ್ಪೋರ್ಟ್ಸ್ ಸುಜಿತ್ ಅವರ ಮುಖೇನವಾಗಿ ಇರುತ್ತೆ. ಆದ್ರೆ ಈ ಪಂದ್ಯಾಟ ತೀರಾ ಕ್ಲೋಸ್ ಆಗಿ ಸಾಗ್ತಾ ಇದೆ. ಅಪೂರ್ವ ಚಾಲೆಂಜರ್ಸ್ ವರ್ಸಸ್ ಶೆಟ್ಟಿ ಎಂಪೈರ್ ಕುಂದಾಪುರ್. ಮತ್ತೆ ಬಿಜಾಡಿ ಮಹೇಶ್ ಒಂದು ಚೆಂಡು ಗಲಿ ಭಾಗದಲ್ಲಿ ಮತ್ತೆ ಒಂದು ಚೋರೆ ಸೇರ್ಪಡೆ. ಸ್ಥಳ ಮೊತ್ತ 17. 17 10 balls 13 to 1. 10ಕ್ಕೆ 13. ಮೊದಲೇ ಹೇಳಿದ ಹಾಗೆ ಕನಿಷ್ಠ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನೇ ತರ್ತದೆ. ಶಿವರಾತ್ರಿಯ ಪರ್ವಕಾಲದಲ್ಲಿ ನಡೀತಾ ಇರುವಂತಹ ಜಯಂ ಪಂಚಜನ್ಯ ಟ್ರೋಫಿ ಹಗಲು ರಾತ್ರಿಯ ಪಂದ್ಯಕೂಟ ಈ ಮೈದಾನವನ್ನ ಕಾಣ್ತಾ ಇದೆ. ಸೆಮಿಫೈನಲ್ ನಂಬರ್ 2. ಮೂರನೇ ಬಾರಿ ಶಾರ್ಟ್ ರೈಸಿಂಗ್ ಡೆಲಿವರಿ. ಬಿಜಾಡಿ ಮಹೇಶ್ ಈ ಒಂದು ಚೆಂಡು ವಿಕೆಟ್ ಪತನ. ವಿಕೆಟ್ ನಂಬರ್ 5. 17ಕ್ಕೆ 5. ಒಂದು ಸುಲಭದ ಗುರಿಯನ್ನ ಚೇಸ್ ಮಾಡುವಂತಹ ಹಂತದಲ್ಲಿ ಅಪೂರ್ವ ಚಾಲೆಂಜರ್ಸ್ ಒಂದು ಪ್ರಮುಖ ಹುದ್ದರಿಗಳು ಸತತವಾಗಿ ನೆಲಕ್ಕೆ ಉಳ್ತಾ ಇದೆ. ಕೈಯಲ್ಲಿದ್ದ ಪಂದ್ಯ ಕೈ ಜಾರುವ ಹಂತವನ್ನು ಕಾಣ್ತಾ ಇದೆ. ಹಿಂದಿನ ಒಂದು ಲೋ ಸ್ಕೋರಿಂಗ್ ಮ್ಯಾಚ್ ಫಸ್ಟ್ ಸೆಮಿಫೈನಲ್ ಅನಿಲ್ ಕಾಡಬೆಟ್ಟು ಪಂಚಜನ್ಯ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯನ್ನ ಸೋಲಿಸಿದ್ರು. ಹೋಟೆಲ್ ವಂಕಿಸಿನ್ ಪ್ರವರ್ತಕರು ರಾಜೇಶ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವರೇ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೋಟೆಲ್ ವಂಕಿಸಿನ್ ರಾಜೇಶ್ ಶೆಟ್ಟಿ ಅವರಿಗೆ ಆತ್ಮ ಸ್ವಾಗತವನ್ನು ಬಯಸ. 9ಕ್ಕೆ 13. ನಿತೇಶನ ಸೇರ್ಪಡೆ. ಅಪೂರ್ವ ಚಾಲೆಂಜರ್ಸ್ ಒತ್ತಡಕ್ಕೆ ಸೆಲೆಕ್ಟ್ ಇದೆ. ಅಪೂರ್ವ ಚಾಲೆಂಜ್ ಅಂಗಡ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಯಂ ಪಂಚಜನ್ಯ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಬಿಜಾಡಿ ಮಹೇಶ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಬಹಳಷ್ಟು ತಮ್ಮ ತಂದಸ್ತುಗಳು ಈ ಹಂತವನ್ನು ಕಂಡುಕೊಳ್ತಾ ಇದ್ರು ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅದು ಕೂಡ ಚಾಲೆಂಜ್. ಗಣೇಶ, ನವೀನ, ಅಶ್ವಿನ್ ಈ ರೀತಿಯಾಗಿ ಟ್ರಂಪ್ ಕಾರ್ಡ್ ಆಟಗಾರರು ಇದ್ದಂತಹ ತಂಡ ಅನಿರೀಕ್ಷಿತ ಒತ್ತಡಕ್ಕೆ ಸೆಲೆಕ್ತಾ ಇದೆ. 8ಕ್ಕೆ 13. 8 balls 13 to 1. ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ ಹಂತದಲ್ಲಿ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದೊಂದು ಚೋರಿಯ ಸೇರ್ಪಡೆ. ಅಭಿ ಕೋಟ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ತನ್ನ ಮೂಲಕವಾಗಿ 7 balls 12. 7ಕ್ಕೆ 12. ಒಂದು ಕುತೂಹಲಕಾರಿ ಪಂದ್ಯ, ಒಂದು ರೋಚಕ ಪಂದ್ಯ. ಶಿವರಾತ್ರಿ ಪರ್ವಕಾಲದಲ್ಲಿ ಸೆಮಿಫೈನಲ್ ನಂಬರ್ 2 ಪ್ರಶಾಂತ್ ಅಂಬಲಪಾಡಿ ಅವರ ಜಿಲ್ಲಾ ರಾಜ್ಯೋತ್ಸವ ಪರ್ವಕಾಲದಲ್ಲೇ ನಡೀತಾ ಇದೆ. ಹಗಲು ರಾತ್ರಿಯ ಪಂದ್ಯಕೂಟ. 7-12 ಜಯಂ ಪಂಚಜನ್ಯ ಸ್ವಸೆ 11 ಟೂರ್ನಮೆಂಟ್ ನಡೆಸ್ತಾ ಇದೆ. ಲೋಕಿ ಓಟವನ್ನು ದಾಖಲಿಸಿಕೊಂಡ್ರು. ಇನ್ನು ಕೂಡ SK ಸ್ಪೋರ್ಟ್ಸಿನ ಸುಜಿತ್ ಅವರ ಮುಖೇನ ಲೋಕಿ ಹ್ಯಾಟ್ರಿಕ್ ಬೌಂಡ್ರಿಯನ್ನು ಕಂಡುಕೊಂಡ್ರೆ 25,000 ರೂಪಾಯಿಗಳ ಕ್ಯಾಶ್ ಇರ್ತದೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ 6ಕ್ಕೆ 11. ಅಣ್ಣ, ಯಾರಾದ್ರೂ ಒಬ್ಬರು ಹೋಗಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಯಾವುದೇ ತಂಡಗಳವರು ಮುಂದಿನ ಪಂದ್ಯಾಟ ಯಾವುದೇ ಬ್ರೇಕ್ ಇರಲ್ಲ. ಈ ಪಂದ್ಯಾಟ ಮುಗಿದ ತಕ್ಷಣವೇ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ. ರೆಡಿ ಇರಬೇಕು. ಅನಿಲ್ ಕಾಡಬೆಟ್ಟು ಪಂಚಜನ್ಯ
ಶೆಟ್ಟಿ ಎಂಪೈರ್ನವರು ಈ ಓವರ್ ನಲ್ಲಿ ಯಾರೇ ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರು ಕೂಡ 5,000 25 ಸ್ಪೋರ್ಟ್ಸ್ ರಾಯಿಲ್ ಅವ್ರು ಕೊಡ್ತಾರೆ. ನಮ್ಮ ಆಟಗಾರರಿಗೆ ಅದೃಷ್ಟ ಕೈ ಕೂಡಿದ್ರೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಧನಿಕರಾಗಬಹುದು. ಈ ರೀತಿಯ ವಿಚಾರಗಳಿಂದ ರಾಯಲ್ ಅವ್ರದ್ದು 5,000, ಇಲ್ಲಿ 25,000. ಇದೆಲ್ಲವೂ ಕೂಡ ಆಟಗಾರರಿಗೋಸ್ಕರ ಮಾತ್ರ. 6ಕ್ಕೆ 11 ಅದೇನಾಗ್ತದೆ ನೋಡಬೇಕಾಗಿದೆ ಈ ಬಾರಿ. ಅಂಬಲಪಾಡಿಯ ಶಾಮೇಲಿ ಪಾರ್ಕಿಂಗ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಜಯಂ ಪಾಂಚಜನ್ಯ ಸ್ವಸಿ 11 ಹಗಲು ರಾತ್ರಿ ಪಂದ್ಯಕೂಟ. ಮನು ಶಂಕರ ನಾರಾಯಣ ಶೆಟ್ಟಿ ಅಂಪೈರ್ ಪರವಾಗಿ. ಈ ಬಾರಿ ಸಂದರ್ಭದಲ್ಲಿ ಚೆಂಡು ಬಳಸುವ ಕವರ್ಸುವಾಗಿ ಲೋಕೆ ಒಂದೋಟವನ್ನು ಮಾತ್ರ ಕ್ಲಿಯರೆನ್ಸ್ ಮಾಡಿಕೊಂಡ್ರು ಅಭಿ ಕೋಟ. ಶೆಟ್ಟಿ ಅಂಪೈರ್ ಬಹಳ ಶ್ರಮ್ಗೆ ಕ್ಷೇತ್ರ ರಕ್ಷಕ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಫೀಲ್ಡಿಂಗ್ ಅನ್ನು ಮಾಡಿದ್ರು ಕೂಡ ತಳಮೊತ್ತಕ್ಕೆ ಒಂದೊಡೆ ಚೋರೆ ಸೇರ್ಪಡೆ. ಸ್ಕೋರ್ 20, 5ಕ್ಕೆ 10. ನಂಬಲ ಸಾಧ್ಯ ರೀತಿಯ ಒಂದು ಸೆಮಿಫೈನಲ್ ಫಲಿತಾಂಶ. ಈ ಸೆಕೆಂಡ್ ಸೆಮಿಫೈನಲ್ ಅಲ್ಲಿ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. 1.5 ಲಕ್ಷ ರೂಪಾಯಿಗಳ ಜಯಂ ಪಾಂಚಜನ್ಯ ಟ್ರೋಫಿ ಸಾಕ್ತಾ ಇದೆ. ಫೈನಲ್ ಬಾಯ್ ನಿತೀಶ್ ಒಂದೆರಡು ಚೋರಿಯನ್ನ ಕಂಡುಕೊಂಡ್ರು. ತಳ ಮೊತ್ತ 21ಕ್ಕೆ 5. ಅಪೂರ್ವ ಚಾಲೆಂಜ್ ಕಂಪ್ಲೀಟ್ಲಿ ಪ್ರೆಷರ್ಗೆ ಸಿಲುಕ್ತಾ ಇದೆ. 4ಕ್ಕೆ 9 ಮತ್ತೆ ಲೋಕಿ ಆಟವನ್ನು ಆಡ್ತಾ ಇದ್ದಾನೆ. ಇನ್ನೊಂದೆಡೆ ಶೆಟ್ಟಿ ಅಂಪೈರ್ ಮನು 3ನೇ ಬಾರಿಯ ಸಂದ ಚೆಂಡು ಬಳಸುವ ಹೊಡೆತ ಬಿಡುವ ಭಾಗದಲ್ಲಿ ಮನುಷ್ಯನ ಮುಖ್ಯವಾಗಿ ನಂಬಲ ಸಾಧ್ಯ ರೀತಿಯ ಒಂದು ಕ್ಷೇತ್ರ ರಕ್ಷಣಾ ನಿಟ್ಟಲ್ಲಿ 3 ಎಸೆತ 8 ಓಟದ ಅವಶ್ಯಕತೆ. ನಿದ್ದೆ ಅಂಪೈರ್ನ ಪ್ರೇಕ್ಷಕರ ಬಹುಶಃ ಈ ಒಂದು ಪಂದ್ಯ ಒಂದಷ್ಟಕ್ಕೆ ಕುತೂಹಲ ಹಂತಕ್ಕೆ ತರುವಂತ ಸಾಧ್ಯತೆ ಇತ್ತು. ಸದ್ಯದ ಪರಿಸ್ಥಿತಿಯಲ್ಲಿ 3ಕ್ಕೆ 8 ಅಪೂರ್ವ ಚಾಲೆಂಜ್. ಮನು 4ನೇ ಬಾರಿ ಬಳಸುವ ಕಂಡ್ರು. ಕೋನ ಹಂತದಲ್ಲಿ ಲೋಕಿ ರನ್ ಔಟ್ ಆಗಿ ವಾಪಸ್ ಆದ್ರು. 22ಕ್ಕೆ 6ನೇ ಹೋದರಿ ಆಘಾತವನ್ನ ಕಂಡಂತ ಅಪೂರ್ವ ಚಾಲೆಂಜ್. ಒಂದು ಲೋ ಸ್ಕೋರಿಂಗ್ ಮ್ಯಾಚ್ ಅಲ್ಲಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸೆಮಿಫೈನಲ್ ಅಲ್ಲಿ ಒಂದಷ್ಟು ಲೆಕ್ಕಾಚಾರವನ್ನು ತಪ್ತಾ ಇದೆ ಅಪೂರ್ವ ಚಾಲೆಂಜ್. ಅಂತಿಮ 2 ಚೆಂಡಿನಲ್ಲಿ ಶೆಟ್ಟಿ ಅಂಪೈರ್ನ ವಿರುದ್ಧ 2 ಬೌಂಡ್ರಿಗಳ ಅವಶ್ಯಕತೆ. 2 balls 8 to win. ಜಯಂ ಪಾಂಚಜನ್ಯ ಮತ್ತು ಸ್ವಸಿ 11 ಸ್ವಸ್ತಿಕ್ ಅವರ ಸವಿನೆನಪಿನಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದೆ ಫಾಸಿಲ್. 2ಕ್ಕೆ 8 ಸೆಮಿಫೈನಲ್ ನಂಬರ್ 2. ಓಟಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ 1 ಎಸೆತ 8 ಓಟದ ಅವಶ್ಯಕತೆ. ಕ್ರೀಡಾ ಋತುವಿನ ಮತ್ತೊಂದು 40 ಯಾರ್ಡ್ ಫೈನಲ್ ಅತ್ತ ಮುನ್ನೋಗ್ತಾ ಇದೆ ಶೆಟ್ಟಿ ಎಂಪೈರ್ ಕ್ರೀಡಾಸ್ ಕುಂದಾಪುರ್. ಒಂದು ಸರ್ವಾಂಗೀಣ ಆಟವನ್ನು ಆಡ್ತಾ ಇದೆ, ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇದೆ, ಒಂದು ಶ್ರೇಷ್ಠ ಆಟವನ್ನು ಆಡ್ತಾ ಇದೆ ಕೂಡ. ಆ ನಿಟ್ಟಲ್ಲಿ ಯಾರ್ಕರ್ಲನ್ ಡೆಲಿವರಿ ನಮ್ಮಲ ಸಾಧ್ಯ ರೀತಿಯಲ್ಲಿ ಅಪೂರ್ವ ಚಾಲೆಂಜ್ ಅನ್ನು ಸೋಸಲು ಮುಖ್ಯವಾಗಿ ಶೆಟ್ಟಿ ಎಂಪೈರ್ ಎಂಟರ್ ದ ಫೈನಲ್.